ಯಡಿಯೂರಪ್ಪ ಅವರಿಗೆ ಒಂದು ಡೆಡ್ಲೈನ್ ಕೊಟ್ಟಿದೆ ಸರ್ ಸರ್ ಸೇಮ್ ಬದಲಾವಣೆ ಅನ್ನೋ ವಿಚಾರಕ್ಕೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಒಂದು ಡೆಡ್ಲೈನ್ ಇದೆ ಸರ್. ಯಾರು ಡೆಡ್ಲೈನ್ ರೀ? ಅಂದ್ರೆ ಈಗ ಲಾಸ್ಟಿಗೆ ಅಂದರೆ ಅವಾಗ ಹೇಳಿದ್ರಿ ಈ ಡೇಟ್ಗೆ ಚೇಂಜ್ ಆಗ್ತಾರೆ ಅಂತಲೇ ಹೇಳಿದ್ರಿ. ಯಾರು ಹೇಳಿದ್ರಿ? ನೀವೇ ಹೇಳಿದ್ರಿ ಸರ್. ನಾ ಡೆಡ್ಲೈನ್ ಏನೂ ಬಂದೇ ಇಲ್ಲ. ಅದು ಇಲ್ಲಿದು ಅದು ಪರಿಶೀಲನೆ ಹಂತದಲ್ಲಿದೆ. ಅದು ಪರಿಶೀಲನೆ ಆದಮೇಲೆ ತಮಗೆ ತಿಳಿಯಪಡಿಸಲಾಗುವುದು. ಈಗ ರಾಮುಲು ಅವರು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಒಡೆದ ಮನಸ್ಸುಗಳು ಒಂದು ಮಾಡ್ತೀವಿ ಅಂತ ಹೇಳ್ತಾರೆ. ಒಳ್ಳೇದಲ್ರಿ, ರಾಮುಲು ಒಳ್ಳೆ ವಿಚಾರ ಮಾಡ್ಯಾರ. ಶ್ರೀರಾಮುಲು ಹೇಳಿದ್ದು ನಾ ಸ್ವಾಗತ ಮಾಡ್ತೀನಿ. ಒಡೆದ ಮನಸ್ಸುಗಳು, ಕೆಟ್ಟ ಲಫಂಗರು, ಭ್ರಷ್ಟರು ಇರುವಂಥ ಏನು ನೇತಾರರು ಅವರನ್ನು ದೂರ ಮಾಡ್ತೀನಿ ಅಂತ ಏನು ಹೇಳ್ಯಾರ, ಒಳ್ಳೇದು. ನಾನು ಶ್ರೀರಾಮುಲು ಅವರು ಇದಕ್ಕೆ ಸಂಪೂರ್ಣ ಬೆಂಬಲಿದೆ. ದೂರ ಮಾಡ್ತೀನಿ ಅಂತ ಹೇಳಿ ಎಲ್ಲ ಒಗ್ಗಟ್ಟು ಹೋಗ್ತೀವಿ, ಮತ್ತೆ ಅಧಿಕಾರ ತರ್ತೀವಿ ಇಲ್ಲಿ ಅಂತ ಹೇಳಿದಾರೆ. ಏನು ಒಳ್ಳೇದೇ ಅಲ್ಲ. ಒಂದಾಗಿ ಹೋಗ್ತೀರಿ ಸಂಘ? ಹಾಂ, ಒಂದಾಗಿ ಹೋಗ್ತೀರಾ? ನಮ್ಮ ಪಕ್ಷದ ಹೈಕಮಾಂಡ್ ಒಂದಾಗಿ ಹೋಗ್ಬೇಕು. ನಾವು ಭ್ರಷ್ಟರನ್ನ ಟಾಲರೇಟ್ ಮಾಡೋದಿಲ್ಲ, ಕುಟುಂಬ ರಾಜಕಾರಣದಿಂದ ದೂರ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವು ಒಂದಾಗಿ ಹೋಗ್ತೀವಿ.